ಅದು ರಾಜ್ಯಗಳ ವಿಂಗಡಣೆ ಮತ್ತು ಪ್ರದೇಶಗಳ ಹಂಚಿಕೆ ಬಗ್ಗೆ ಪ್ರಧಾನಿ ನೆಹರು ಅಧ್ಯಕ್ಷತೆಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿತ್ತು. ಮಹಾರಾಷ್ಟ್ರದ ಪರ ಅಂದಿನ ಕೇಂದ್ರ ಗೃಹ ಸಚಿವ ಗೋವಿಂದ ವಲ್ಲಭ್ ಪಂತ್ ಜೋರು ಧ್ವನಿಯಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ನೆಹರು ಮುಂದೆ ವಾದಕ್ಕಿಳಿದಿದ್ರು. ಬೆಳಗಾವಿ ಪೂರ್ತಿ ಜಿಲ್ಲೆ ಮಹಾರಾಷ್ಟ್ರಕ್ಕೆ ಕೊಡಿ, ಇಲ್ಲವಾದ್ರೆ ಬೆಳಗಾವಿ ವಿಭಾಗ ಮಾಡಿ ಅರ್ಧ ಕೊಡಿ ಅಂತ ಜೋರು ಧ್ವನಿಯಲ್ಲಿ ಬೇಡಿಕೆ ಇಡ್ತಿದ್ರು. ಇದನ್ನ ಕೇಳಿಯೇ ಕೋಪಗೊಂಡ ಈ ಕನ್ನಡಿಗ ಸಭೆಯಲ್ಲೇ ಎದ್ದು ನಿಂತು, ನಾನು ನನ್ನ ಪದವಿಯನ್ನ ಬಿಡ್ತೇನೆ, ನನ್ನ ಜೀವ ಬಿಡ್ತೇನೆ, ಆದ್ರೆ ಬೆಳಗಾವಿಯ ಒಂದು ಅಂಗುಲ ಭೂಮಿ ಕೂಡ ಮಹಾರಾಷ್ಟ್ರಕ್ಕೆ ಹೋಗಲು ಬಿಡೋದಿಲ್ಲ. ಬೆಳಗಾವಿ ಕನ್ನಡಿಗರ ಅಸ್ಮಿತೆ, ಬೆಳಗಾವಿಗಾಗಿ ಯಾವುದೇ ಹಂತಕ್ಕೆ ಹೋಗಲು ನಾನು ಸಿದ್ಧ ಅಂತ ನೆಹರು ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮ ಬಿಡಿ ಜತ್ತಿಯವರು ಹೀಗೆ ಎಚ್ಚರಿಸಿ ಸಭೆಯಿಂದಲೇ ಹೊರಬಂದರು. ಇದಾದ ಬಳಿಕ ಏಕೀಕರಣದ ನಂತರ ಬೆಳಗಾವಿ ಕನ್ನಡಿಗರ ಪಾಲಾಯಿತು. ಇಂದು ಲಕ್ಷಾಂತರ ಜನ ಸೇರಿ ರಾಜ್ಯದ ಅತಿದೊಡ್ಡ ಹಬ್ಬ ಈ ರಾಜ್ಯೋತ್ಸವವನ್ನ ಬೆಳಗಾವಿಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಅದಕ್ಕೆ ಮೂಲ ಕಾರಣರು ನಮ್ಮ ಹೆಮ್ಮೆಯ ಕನ್ನಡಿಗ ಬಿಡಿ ಜತ್ತಿಯವರು. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ ನ ದಿನ 65. ಬಿಡಿ ಜತ್ತಿಯವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿಯವರು. ಕರ್ನಾಟಕದ ಸಿಎಂ ಆಗಿ, ಉಪರಾಷ್ಟ್ರಪತಿಯಾಗಿ, ಕೊನೆಗೆ ಹಂಗಾಮಿ ರಾಷ್ಟ್ರಪತಿಯಾಗಿ ದೇಶಕ್ಕೆ ಕೊಡುಗೆ ಕೊಟ್ಟವರು ನಮ್ಮ ಬಿಡಿ ಜತ್ತಿಯವರು. ಕರ್ನಾಟಕ ಕನ್ನಡವನ್ನ ಸ್ವಾತಂತ್ರ್ಯ ನಂತರ ದೆಹಲಿಯಲ್ಲಿ ಮೊದಲು ಮಾಡಿದ್ದು ಇದೇ ಬಿಡಿ ಜತ್ತಿಯವರು. ಕನ್ನಡ ಮತ್ತು ಬಸವಣ್ಣ ನಮ್ಮ ಬಿಡಿ ಜತ್ತಿಯವರ ಆರಾಧ್ಯವಾದ ವಿಷಯಗಳಾಗಿದ್ವು. ಮೊರಾರ್ಜಿ ದೇಸಾಯಿ ಅವರನ್ನ ತಮ್ಮ ಗುರು ಅಂತ ಹೇಳುತ್ತಿದ್ದ ಜತ್ತಿಯವರು ಕೊನೆಗೆ ರಾಷ್ಟ್ರಪತಿಯಾಗಿ ತನ್ನ ಗುರುವಿಗೆ ಶಿಷ್ಯನೇ ಪ್ರಮಾಣ ವಚನ ಬೋಧಿಸಿದ್ದು ಸೋಜಿಗದ ಸಂಗತಿ. ಹೈಕಮಾಂಡ್ ಮುಂದೆ ಮಂಡಿಯೂರಿ ಜೈ ಜೈ ಅನ್ನುವ ಇಂದಿನ ರಾಜಕಾರಣಿಗಳೇ ಆತ್ಮಸಾಕ್ಷಿ ಮತ್ತು ನಾಡಾಭಿಮಾನದ ಹೆಗ್ಗುರುತು. ಬಿಡಿ ಜತ್ತಿಯವರ ಬಗ್ಗೆ ಸ್ವಲ್ಪವಾದರೂ ಓದಿ ನಿಮ್ಮ ಸ್ವಾಭಿಮಾನ ಎಚ್ಚರಿಸಿಕೊಳ್ಳಿ. ಇಂಥ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.